ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡ್ರಿ ಶುಕ್ರವಾರದ ಲಾಗ್. ಇದು ನಿನ್ನೆನ ಹಾಕಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯ್ತು. ಇದು ಒಂದು ದಿನದ ಪೂರ ಲಾಗ್ ಐತಿ. ನಿನ್ನೆ ನನಗೆ ಎಡಿಟ್ ಮಾಡೋದಾಗಲಿಲ್ಲ, ಶಾರ್ಟ್ ವಿಡಿಯೋಕ್ಕಷ್ಟೇ ಎಡಿಟ್ ಮಾಡಿ ಹಾಕಿ ಹೋಗಿದ್ದೆ ನಾನು. ಅಂದರೆ ಮಾರ್ಕೆಟಿಗೆ ಹೋಗೋದಿತ್ತು ನನಗೆ, ಹಾಗಾಗಿ ಎಡಿಟ್ ಮಾಡೋದಾಗಲಿಲ್ಲ. ಮಾರ್ಕೆಟಿಂದ ಬರೋದು ಲೇಟ್ ಆಗಿಬಿಡ್ತು, ಹಾಗಾಗಿ ನಿನ್ನೆ ಹಾಕಬೇಕಾಗಿದ್ದ ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ. ನಾನಿಲ್ಲೇ ಎದ್ದ ತಕ್ಷಣ ರೈಸಿಗೆ ಇಡಾಕತ್ತೀನಿ. ಅನ್ನಕ್ಕೆ ಬಾಸ್ಮತಿ ರೈಸ್ ಮಾಡಾಕತ್ತಿದ್ದೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಕಾಗಿತ್ತು. ಅಮಾವಾಸ್ಯೆನೂ ಇತ್ತಲ್ರಿ ಶುಕ್ರವಾರದ್ದು. ಹಿಂದಿನ ದಿನನ ಎಲ್ಲ ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ರೈಸಿಗೆ ಇಟ್ಟು ನಾನು ಹೊರಗಿನ ಕೆಲಸ ಮಾಡೋಕ್ಕೆ ಹೋಗಿರ್ತೇನೆ. ಅಂದರೆ ನನ್ನ ಕೆಲಸ ಮುಗಿಸಿ ಬರೋರಾಗ ಇದು ರೈಸ್ ಆಗಿರ್ತೈತಿ. ಕುಕ್ಕರ್ಗಂತೂ ನಾವು ರೈಸ್ ಹಾಕಂಗಿಲ್ಲ. ಈಗ ಡೋರ ಓಪನ್ ಮಾಡತ್ತೀನಿ. ಇದು ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೋಬೇಕು. ನನಗೆ ಒಂದು 5 ನಿಮಿಷ ಬಂದು ಹೊರಗೆ ಬಂದು ಈ ಥರ ನಿಂತ್ಕೊಂಡು ಹಕ್ಕಿ ಸದ್ದು ಅದೆಲ್ಲ ಎಷ್ಟು ಚಂದ ಕೇಳಿಸ್ತಿರ್ತೈತೆ ರೀ. ಅದನ್ನು ಕೇಳ್ಕೋತ ನಿಂತ್ಕೊಳಕ್ಕೆ ನನಗೆ ಒಂಥರ ಚಲೋ ಅನ್ನಿಸ್ತೈತಿ. ಮತ್ತು ನನ್ನ ಮೂಡ ಒಂಥರ ರಿಫ್ರೆಶ್ ಆದಂಗೆ ಆಕೈತಿ. ಇನ್ನೂ ನಿದ್ದೆ ಮಬ್ಬನಾಗ ಇರ್ತೀನಿ ನಾನು. ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಬಂದು ನಿಂತ್ಕೊಂಡು ಇದನ್ನೆಲ್ಲ ನೋಡಿದ್ನಿ ಅಂದ್ರೆ ನನಗೆ ಒಂಥರ ಚಲೋ ಅನ್ನಿಸ್ತೈತಿ. ಒಂಥರ ಮೂಡು ಫ್ರೆಶ್ ಅನ್ನಿಸ್ತೈತಿ. ಬೆಳಗ್ಗಿನ ವಾತಾವರಣ ಎಷ್ಟು ಫ್ರೆಶ್, ಎಷ್ಟು ಚಲೋ ಇರುತ್ತೆ ಅಂದ್ರೆ. ಇದು ನೋಡ್ರಿ ಪಾರಿಜಾತ ಗಿಡ ಐತಿ. ಹೂ ಅರಳಿ ಇಲ್ಲೇ ಬಿದ್ದಿರ್ತಿದ್ವು. ಮೇಲೇನ ಬಂದ್ಬಿಟ್ಟೈತ್ರಿ ಗಿಡ, ದೊಡ್ಡದಾಗೈತಿ ಇದು ಅರ್ಶಿನ ಐತಿ. ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ನೋಡ್ಕೊತ ನಿಂತ್ಕೊಂಡಿರ್ತೀನಿ. ಆಮೇಲೆ ಹಕ್ಕಿ ಸದ್ದು ಮತ್ತು ಫುಲ್ಲು ಮೋಡ ಆಗ್ಬಿಟ್ಟಿತ್ತು, ಮಳೆ ಬರಂಗಾಗಿತ್ತು. ಹಂಗೆ ನೋಡ್ಕೋತ ಡೈಲಿ ಹಿಂಗೆ ರೀ ನಾನು ಸ್ವಲ್ಪ ಹೊತ್ತು ಬಂದು ನಿಂತ್ಕೊಂಡು ಹಿಂಗೆ ನೋಡಿ ಮೂಡ ರಿಫ್ರೆಶ್ ಮಾಡ್ಕೊಂಡು ಹೋಗಿರ್ತೀನಿ. ರೈಸ್ ಗೀಸ್ ಇಡೋದಿದ್ರೆ ಫಸ್ಟ್ ನಾನು ಹೋಗೋದು ಅಡುಗೆ ಮನೆಗೆ ಹೋಗಿ ಹಿಂಗೆ ಅನ್ನಕ್ಕೆ ಇಡೋದು ಅದು ಏನಾರ ಇತ್ತಂದ್ರೆ ಫಸ್ಟ್ ಅನ್ನಕ್ಕಿಟ್ಟು ಬಂದುಬಿಡ್ತೀನಿ. ಯಾಕಂದ್ರೆ ಕುಕ್ಕರಿಗೆ ಹಾಕಲ್ಲ, ನಾವು ದಬ್ರಿ ಒಳಗೆ ಮಾಡ್ತೀವಿ. ಅಂದ್ರೆ ರೈಸ್ ಆಗೋದ್ರಾಗ ನಾನು ಹೊರಗಿನವೆಲ್ಲ ಕೆಲಸ ಆಗ್ತಾವಂದು ನಾನು ಫಸ್ಟ್ ಡೋರ್ ಓಪನ್ ಮಾಡಲ್ಲ. ಒಳಗೆ ಅಡುಗೆ ಮನೆಗೆ ಹೋಗಿ ಅಲ್ಲೇ ರೈಸಿಗೆ ಇಟ್ಟು ಬಂದಿರ್ತೀನಿ. ಡೈಲಿ ನಾನೇನು ಗ್ಯಾಸಿನ ಕಟ್ಟಿ ನೈಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರಲ್ಲ. ಒಂದೊಂದು ಸತಿ ಹಂಗೆ ಬಿಟ್ಟಿರ್ತೀನಿ. ಡಿಪೆಂಡ್ಸ್ ಆನ್ ಟೈಮ್ ಭಾಳ ಆಗಿಬಿಟ್ಟಿತ್ತು, ನನಗೂ ಬೇಜಾರಾಗಿತ್ತಂದ್ರೆ ಹಂಗೆ ಬಿಟ್ಟಿರ್ತೀನಿ. ಆಲ್ಮೋಸ್ಟ್ ಬಾಂಡೆ ಅಂತೂ ಇಟ್ಟಿರಂಗಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ನೋಡಿಬಿಟ್ಟು ಅಂದ್ರೆ ಒಂಥರ ಮೂಡ್ ಆಫ್ ಆದಂಗೆ ಆಗ್ಬಿಡ್ತೈತಿ. ಹಾಗಾಗಿ ಬಾಂಡೆ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡೋಕೆ ನೋಡಿರ್ತೀನಿ. ಮತ್ತು ಒಂದೊಂದು ಸತಿ ಹಂಗೆ ಬೇಜಾರಾಗಿತ್ತಂದ್ರೆ ಹಂಗೆ ಬಿಟ್ಟಿರ್ತೀನಿ. ಅಮಾವಾಸ್ಯೆ ಇದ್ದಿದ್ದರಿಂದ ಲಘು ಪೂಜೆ ಮಾಡಬೇಕು, ಗಾಡಿ ಪೂಜೆ ಅದೆಲ್ಲ ಇತ್ತು ಅಂತಂದು ಹಿಂದಿನ ದಿನನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಒಂಥರ ಚಲೋ ಅನಿಸ್ತೈತೆ ರೀ ಅಡುಗೆ ಮನೆ ಹಿಂಗೆ ಕ್ಲೀನ್ ಇಟ್ಟು ಬಂದ್ವಿ ಅಂದ್ರೆ. ಆಮೇಲೆ ಈಗ ರೈಸ್ಗೆ ಇಟ್ಟು ಬಂದು ಇಲ್ಲೇ ಹೊರಗಿಂದೆಲ್ಲ ಕಸ ಗುಡಿಸ್ಕೊಂಡು ಮತ್ತೀಗ ಹೊಸ್ಲಿ ಎಲ್ಲ ತೊಳೆದು ಒರೆಸ್ಕೊಂಡು ಈಗ ಇವತ್ತಿ ಕುಂಕುಮ ಮತ್ತು ಅರಿಶಿನ ಎಲ್ಲ ಹಚ್ಚಿ ಪೂಜೆ ಮಾಡ್ತೀವಲ್ರಿ. ಆ್ಯಸ್ ಯೂಸ್ವಲ್ ಎಲ್ಲರದ್ದು ರೂಟೀನ್ ಇದೇ ಇರುತ್ತಲ್ಲ. ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳತ್ತಿದ್ದೆ. ಇದನ್ನೆಲ್ಲ ಮುಗಿಸಿ ಮತ್ತು ರಂಗೋಲಿ ಹಾಕೋದು ಇರುತ್ತೆ. ರಂಗೋಲಿನೂ ನಾನಿಲ್ಲಿ ಹಾಕಾಕತ್ತೀನಿ. ಎಲ್ಲ ಮುಗಿಸಿ ಒಳಗೆ ಹೋಗೋರಾಗ ರೈಸ್ ಆಗಿಬಿಟ್ಟಿರುತ್ತಲ್ರಿ. ಮತ್ತು ಹಿಂಗೆ ಏನು ಮಾಡೋದಿರುತ್ತೆ ಅದರಲ್ಲೇ ಚಿತ್ರಾನ್ನ ಮಾಡೋದಿದ್ರೆ ಚಿತ್ರಾನ್ನ, ಇಲ್ಲ ಯಾವ್ದಾರ ರೈಸ್ ಮಾಡೋದಿದ್ರೆ ಜೀರಾ ರೈಸ್ ಈ ಥರ ಮಾಡೋದಿದ್ರೆ ರೈಸ ಲಘುನ ಆಗಿಬಿಡುತ್ತಂತಂದು ಅದನ್ನ ಇಟ್ಟು ಬಂದಿರ್ತೇನೆ. ಇಷ್ಟೆಲ್ಲ ಮುಗಿಸೋರಾಗ ರೈಸ್ ಆಗಿರ್ತಿತ್ತೇನೆ ಹೋಗೋರಾಗ. ಈಗ ನೋಡ್ರಿ ಎಲ್ಲ ರಂಗೋಲಿ ಹಾಕೀನಿ. ಕೆಳಗಿನ ಕಲ್ಲೂ ಅದ, ರಂಗೋಲಿನೂ ಅದ. ಕಲರ್ ಎಷ್ಟರ ಮಟ್ಟಿಗೆ ಇಲ್ಲಿ ಕ್ಲಿಯರಾಗಿ ಕಾಣತೈತೆ ಗೊತ್ತಾಗಿಲ್ಲ. ಮಾಡನೂ ಆಗ್ಬಿಟ್ಟಿತ್ತು ರೀ ಫುಲ್ಲು. ಆಮೇಲೆ ಇಷ್ಟೆಲ್ಲ ಮುಗಿಸೋರಾಗ ಮಳೆ ಅಂತೂ ಚಲೋ ಆಗೇ ಬಿಟ್ಟಿತ್ತು. ಹೇಳಿದ್ನಲ್ರಿ ಫುಲ್ ಮಾಡಾಗಿತ್ತಂತಂದು. ಮಳೆನೂ ಬರಾಕತ್ತ ಬಿಡ್ತು ಜೋರಾಗಿ. ಮಳೆ ಚಲೋ ಆಗಿತ್ತು. ನಾನು ಇದನ್ನ ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಿಲ್ರಿ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಇಲ್ಲೇ ಮಕ್ಕಳ ಲಂಚ್ ಬಾಕ್ಸಿಗೆ ಖಾರದ ಚಪಾತಿ ಮತ್ತು ರೈಸು ಬಾಳೆಹಣ್ಣು ಹಾಕಿದ್ದೆ ನಾನು. 2 ಬಾಕ್ಸ್ ಬೇಕಲ್ಲ, ಹಾಗಾಗಿ ನಾನು ಬೆಳಗ್ಗೆ ಶಾರ್ಟ್ ಬ್ರೇಕಿಗೆ ಬನಾನಾ ಮತ್ತು ಇಲ್ಲೇ ಚಪಾತಿನ ಹಾಕಿರ್ತೀನಿ. 1 ಚಪಾತಿ 1 ಬನಾನಾ. ಅವ್ರೇನೂ ಟಿಫನ್ನು ಮಾಡಿ ಹೋಗಲ್ಲ, ಬೆಳಗ್ಗೆ 8 ಗಂಟೆಗೆ ಹೋಗೋದ್ರಿಂದ ಹೇಳಕ್ಕೆ ಸ್ವಲ್ಪ ಬೇಸರ ಮಾಡ್ಕೋತಾರೆ. ಈ ಮಳೆ ಹತ್ತಿದ್ದಕ್ಕೆ ಥಂಡೆಗೆ ನಮ್ಗೆ ದೊಡ್ಡವ್ರಿಗೆ ಹೇಳಂಗೆ ಆಗಿಲ್ಲ. ಇನ್ನು ಸಣ್ಣ ಹುಡುಗರು ಅಂದ್ರೆ ಮುಗ್ದ ಹೋತಲ್ರಿ. ಹಂಗಾಗಿ ಸ್ವಲ್ಪ 8 ಗಂಟೆಗೆ ಹೋಗೋದಿದ್ರೆ 7 ಗಂಟೆಗೆ ಕೇಳ್ತಾರೆ. ಅವ್ರು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹೋಗೋದಂದ್ರೆ 8 ಗಂಟೆ ಆಗೇ ಬಿಡ್ತೈತಿ. ವ್ಯಾನು ಬಂದ ಬಿಡ್ತೈತಿ. ನಾನು ಇಲ್ಲೇ ಅವ್ರದ್ದು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ರೈಸು ಮತ್ತು ಚಪಾತಿ ಮಾಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಇಡಾಕತ್ತಿದ್ದೆ ಇಲ್ಲೇ.
ಇವ್ರದ್ದು ಡಬ್ಬಿ ಕಟ್ಟಿ ನೀರು ತುಂಬಿ ಬ್ಯಾಗ್ನಾಗ ಹಾಕಿ ಇಟ್ಟು ಹೊರಗೆ ತೊಗೊಂಡು ಹೋದೆ ಅಂದ್ರೆ ಅಲ್ಲಿ ಮಟ ನನಗೆ ಸಮಾಧಾನ ಇರಂಗಿಲ್ಲ ನೋಡ್ರಿ. ಹುಡುಗರದು ಮೊದಲೆಲ್ಲ ಕೆಲಸ ಮುಗಿಸಿ ಅವರು ಸ್ಕೂಲಿಗೆ ಹೋದ್ರಂದ್ರೆ ಆಮೇಲೆ ಮತ್ತೆ ಉಳ್ದಿದ್ದ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಬರುತ್ತಲ್ಲ, ಅವ್ರದ್ದು ಲಘು ಹೋಗೋದ್ರಿಂದ ಫಸ್ಟ್ ಅವ್ರದ್ದು ಕೆಲಸ ಎಲ್ಲ ಮುಗಿಸ್ಬಿಡ್ತೇನೆ. ಬೇರೆ ಯಾವ ಕೆಲಸಕ್ಕೂ ನಾನು ಕೈ ಹಾಕಿರಂಗಿಲ್ಲ. ಈ ಕಸ ಹೊಡೆಯೋದಾಗಲೇ ಇದೆಲ್ಲ, ಇನ್ನು ಹೊರಗಿಂದ ಏನಿರುತ್ತಲ್ಲ ಹೊಸ್ಲಿ ಪೂಜೆ ಮಾಡೋದು ಅದಷ್ಟೇ ಮುಗಿಸಿರ್ತೇನೆ. ಒಳಗಿಂದ ಇನ್ನೂ ಯಾವ ಕೆಲಸನೂ ಶುರು ಮಾಡಿರಂಗಿಲ್ಲ. ಹಾಗಾಗಿ ಫಸ್ಟ್ ಅವ್ರದ್ದು ಮುಗಿಸಿ ಕಳ್ಸಿದ್ನಿ ಅಂದ್ರೆ ಆಮೇಲೆ ಫುಲ್ ಫ್ರೀ ಅಲ್ರಿ. ಹಾಗಾಗಿ ಮೊದಲು ಅವ್ರದ್ದು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ನಂದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಈಗ ನನ್ನ ಮಗಳದ್ದು ತಲೆ ಬಚಾತೀನಿ ರೀ. ಅವ್ರದ್ದು ಸ್ನಾನ ಆಯ್ತು, ರೆಡಿ ಆಗಿ ಬಂದರು. ಈಗ ತಲೆ ಒಂದು ಬಾಚಿದ್ರೆ ಮುಗಿತ್ರಿ, ಉಳ್ಕೆದೆಲ್ಲ ಅವರೇ ಮಾಡ್ಕೊಂಡಿರ್ತಾರೆ. ನಂದು ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋದು ಅದೆಲ್ಲ, ಸ್ನಾನ ಅದೆಲ್ಲ ನಮ್ಮ ಜೊತೆಗೆ ಅದೆಲ್ಲ ಅವರಮ್ಮ ಮಾಡಿಸಿರ್ತಾರೆ. ಅಂದ್ರೆ ನಮ್ಮ ಅತ್ತೆಯವ್ರ ಸ್ನಾನ ಅದೆಲ್ಲ ಮಾಡಿಸಿರ್ತಾರೆ ಅವ್ರಿಗೆ. ನಾನು ತಲೆ ಬಚ್ಚೋದು, ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋದು ಮತ್ತು ಅಡುಗೆ ಮಾಡೋದು ನಂದು ಈ ಕೆಲಸ ನಡೆದಿರ್ತೈತಿ. ಅವರು ಸ್ನಾನ ಅದೆಲ್ಲ ಮಾಡ್ಕಳಿಸಿರ್ತಾರೆ. ಕೆಲವೊಂದು ಸತಿ ನಂದು ಲೇಟ್ ಆಗಿತ್ತು, ಇನ್ನೂ ಏನರ ಮಾಡಾಕತ್ತಿದ್ದೆ ಅಂದ್ರೆ ತಲೆನೂ ಮಮ್ಮಿನ ಬಾಚಿರ್ತಾರೆ. ಇವತ್ತು ನಾ ಬಾಚಾಕತ್ತಿದ್ದೆ ತಲೆನ. ಒಂದೊಂದು ಸತಿ ನಾನು, ಕೆಲವೊಂದು ಸತಿ ಏನರ ಕೆಲಸ ಇತ್ತಂದ್ರೆ ಮಮ್ಮಿನೂ ಬಾಚಿರ್ತಾರೆ. ಹಿಂಗೆ ರೀ, ಒಟ್ಟು ಯಾರಿಗೆ ಮುಂದೆ ಬರುತ್ತೆ ಯಾವ ಕೆಲಸ ಅವರು ಮಾಡ್ಕೊಂಬಿಟ್ಟಿರ್ತೀವಿ. ಈಗ ಇಲ್ಲೇ ಕಿಂದ ತಲೆ ಒಂದು ಬಾಚಿಂದ ಅಂದ್ರೆ ಮುಗೀತು. ಮತ್ತು ಇವರು ಶೂಸು ಸಾಕ್ಸು ಹಾಕೊಂಡು ಮುಂದೆ ಒಂದು ಸ್ವಲ್ಪ ಏನರ ಲೈಟಾಗಿ ತಿನ್ಸೋದಿದ್ರೆ ತಿನ್ಸಿರ್ತೀನಿ. ಇಲ್ಲಿಕ್ಕಂದ್ರೆ ಕೆಲವೊಂದು ಸತಿ ಹಂಗೆ ಹೋಗ್ಬಿಟ್ಟಿರ್ತಾರೆ. 10 ಗಂಟೆ 10:30 ಸುಮಾರಿಗೆ ಇವ್ರಿಗೆ ಶಾರ್ಟ್ ಬ್ರೇಕಿಗೆ ಬಿಟ್ಟಿರ್ತಾರೆ. ಅವಾಗೇನು ಶಾರ್ಟ್ ಬ್ರೇಕಿನ ಲಂಚ್ ಇರುತ್ತಲ್ಲ ಅದನ್ನ ಬಾಕ್ಸು ಅದನ್ನ ತಿನ್ಕೊಂಡಿರ್ತಾರೆ. ಈಗ ನೋಡ್ರಿ ವ್ಯಾನ್ ಅಂತೂ ಬಂದ ಬಿಟ್ಟೈತಿ, ಹೊಂಟ್ರು ಸ್ಕೂಲಿಗೆ. ಇವರು ಸ್ಕೂಲಿಗೆ ಹೋದ್ಮೇಲೆ ಮತ್ತು ಇವ್ರನ್ನ ಕಳಿಸಿ ಆಮೇಲೆ ನೆಕ್ಸ್ಟ್ ನಮ್ದೇನಿರುತ್ತೆ ಆ ಕೆಲಸನ ಮಾಡ್ಕೊಂಡಿರ್ತೀವಿ. ಈಗ ನೋಡ್ರಿ ನನ್ನ ಮಗಳು ಫಸ್ಟ್ ಮಗ ಹೋದ, ಶೂಸ್ ಸಾಕ್ಸ್ ಹೋಗ್ಕೊಂಡಿದ್ದ. ಇಲ್ಲೇ ನಾನು ವಿಡಿಯೋ ಮಾಡತ್ತೀನಲ್ಲ, ಈ ಹುಡುಗಿ ನೋಡ್ರಿ ಹೆಂಗೆ ನೋಡತ್ತೈತಿ, ಹೆಂಗೆ ಗುರಾಯಿಸಾಗತ್ತಾಳ, ಫುಲ್ಲು ಲುಕ್ ಕೊಡತ್ತಿದ್ಲ. ಅದಕ್ಕೆ ಝೂಮ್ ಹಾಕಿ ತೊಗೊಂಡೆ. ಪೂರ್ತಿ ಕ್ಲಿಯರಾಗಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಫುಲ್ ಲುಕ್ ಕೊಡಾಕತ್ತಿದ್ಲ. ಹುಡುಗರು ಹೋದು ನೋಡ್ರಿ ಸ್ಕೂಲಿಗೆ. ಅವ್ರದ್ದೆಲ್ಲ ಮುಗಿಸಿ ಕಳಿಸಿ ನಾವು ಕಸನೆಲ್ಲ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಈಗ ಗಾಡಿ ಪೂಜೆ ಮಾಡೋಕೆ ನಾನಿಲ್ಲೇ ರೆಡಿ ಮಾಡ್ಕೊಳಕತ್ತೀನಿ. ಇದು ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ತೀವಲ್ರಿ, ಇದನ್ನು ರೆಡಿ ಮಾಡಿ ಅದನ್ನ ನಾನಿಲ್ಲೇ ಜೋಡಿಸ್ಕೊಂಡು ಹೊಂಟಿದ್ದೆ ಕೆಳಗೆ. ಈ ನಿಂಬೆಹಣ್ಣು ಚುಚ್ಚೋದಂತೂ ದೊಡ್ಡ ಕೆಲಸ ರೀ. ಲಗುನ ಕರೆಕ್ಟಾಗಿ ಇದಕ್ಕೆ ಬರಂಗೇ ಇಲ್ಲದ, ಆ ಕಡೆಯಿಂದ ಈ ಕಡೆಗೆ ಸೊಟ್ಟ ಹೊಂಟು ಬಿಟ್ಟಿರ್ತೈತಿ. ಆಮೇಲೆ ಮೆಣಸಿನ್ಕಾಯಿ ಇದೆಲ್ಲ ಇದಕ್ಕೆ ಹತ್ತಿ ಬಿಟ್ಟಿರ್ತೈತಲ್ರಿ ಖಾರ, ಸೂಜಿಗೆ. ಅದು ನನಗೆ ಲಕ್ಷಣ ಇಲ್ಲ. ಕಣ್ಣಾಗ ಕೈ ಇಟ್ಕೊಂಡ್ಬಿಟ್ಟಿದ್ದೆ, ಕಣ್ಣಂತೂ ಸಿಕ್ಕಾಪಟ್ಟೆ ಉರಿದ್ಬಿಟ್ಟು. ಅದೇನೋ ಧೂಳು ಬಿಟ್ಟಿತ್ತು ಅಂತಂದು ಕಣ್ಣಾಗದೇನೋ ಧೂಳು ಬಿತ್ತು, ಕಣ್ಣಿಗೆ ಕೈ ಹಿಡ್ಕೊಂಡ್ಬಿಟ್ಟೆ ನಾನು. ಹಾಗಾಗಿ ಸಿಕ್ಕಾಪಟ್ಟೆ ಕಣ್ಣು ಉರಿಯಾಕತ್ಬಿಟ್ಟಿದ್ವು. ಭಯಂಕರ ಖಾರ ಇವು. ಮೊದಲು ಗುಂಟ್ರಕಾಯಿ ಸಿಕ್ಕಾಪಟ್ಟೆ ಖಾರ ಇರತ್ತೆ. ನಮ್ಮ ಗದಗಿನ ಕಡೆ ಒಂದು ಗಿಡ್ಗಾಯಿ ಅಂತ ಸಿಗತ್ರಿ, ನಮ್ಮ ಕಡೆ ಅದು ಸಿಗಂಗಿಲ್ಲ. ಈ ಗುಂಟ್ರಕಾಯಿ ಅಷ್ಟೇ ಸಿಗ್ತೈತಿ. ಇಲ್ಲಕ್ಕಂದ್ರೆ ಮತ್ತು ಉದ್ದನು ಸಿಗ್ತಾವೆ ಪೂರ್ತಿ. ಅವನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಮತ್ತು ಇಲ್ಲೇ ಹೂವು ರೆಡಿ ಮಾಡ್ಕೊಳತ್ತೀನಿ ರೀ ನಾನು. ಮಾಲೆ ತಂದಿರ್ತೀವಲ್ಲ ಈ ದೇವ್ರಿಗೆ, ದೇವ್ರಿಗೆಲ್ಲ ಗಾಡಿಗೆ ಹಾಕಕ್ಕೆ, 2 ಗಾಡಿಗೆ, ಒಂದು ಬೈಕಿಗೆ ಮತ್ತು ಒಂದು ಕಾರಿಗೆ ಹಾಕಕ್ಕೆ ಮಾಲೆ ತಂದಿರ್ತೀವಿ 2. ಪ್ರತಿ ಅಮಾಸಿಗೂ ನಾವು ಇದೇ ಥರ ಮಾಡಿರ್ತೀವಿ. ಅವನ್ನ ಮಾಲೆ ಎಲ್ಲ ತೊಗೊಂಡು ಮತ್ತು ಪೂಜೆ ಮಾಡೋ ಸಾಮಾನೆಲ್ಲ ತೊಗೊಂಡು, ಅಂದ್ರೆ ಅರ್ಶಿನ ಕುಂಕುಮದ್ದು ಮತ್ತು ಇವತ್ತಿದು ನೀರು, ಹೂವು ಮತ್ತು ಲಿಂಬೆಹಣ್ಣು ಅವೆಲ್ಲ ಕಟ್ಟೋವು, ಅವನ್ನೆಲ್ಲ ತೊಗೊಂಡು ನಾನೀಗ ಕೆಳಗೆ ಹೊಂಟೇನಿ. ಒಮ್ಮೆ ಎಲ್ಲ ಜೋಡಿಸ್ಕೊಂಡು ಕೆಳಗೆ ಹೋಗಕತ್ತೀನಿ. ಇಲ್ಲೇ ಕಾರ್ನ ವಾಶ್ ಮಾಡಿಸ್ಕೊಂಬಂದು ಇಟ್ಟಿರ್ತಾರೆ ರೀ ನಮ್ಮ ಮನೆಯವರು. ಆಮೇಲೆ ಅಲ್ಲಿಂದ ತೊಗೊಂಡು ಬಂದಿರ್ತಾರಲ್ಲ, ಹಾಗಾಗಿ ಮತ್ತು 4 ಗಾಲಿಗೆ ಸ್ವಲ್ಪ ನೀರು ಹಾಕಿ ಮತ್ತು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ನಾನೀಗ. ಗಾಡಿ ಪೂಜೆ ಮಾಡೋಕ್ಕೆ ಬೆಳಿಗ್ಗೆನ ಲಗುಣ ಇವರು ಆಫೀಸ್ಗೆ ಹೋಗೋರಾಗ ನಾವು ಗಾಡಿ ಪೂಜೆ ಮಾಡಿ ಮುಗಿಸಿದ್ವಿ ಅಂದ್ರೆ ಆಫೀಸಿಗೆ ತೊಗೊಂಡು ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಒಂದೊಂದು ಸತಿ ಲೇಟ್ ಆತಂದ್ರೆ ಹಂಗೆ ಹೋದ್ರು ಅಂದ್ರೆ ನಮಗೂ ಸಮಾಧಾನ ಇರೋಂಗಿಲ್ಲ. ಅದು ಎಲ್ಲ ಅಡ್ಡಾಡಿ ಬಂದು ಆಮೇಲೆ ಪೂಜೆ ಮಾಡೋದು ಅಂದ್ರೆ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲಗುನ ಅವರು ಹೋಗೋದ್ರೊಳಗೆ ಗಾಡಿ ಪೂಜೆ ಮಾಡಿ ರೆಡಿ ಮಾಡೋಕ್ಕೆ ತಯಾರು ಮಾಡಿರ್ತೀವಿ. ಫಸ್ಟ್ ಮಾಡೋದ ಗಾಡಿ ಪೂಜೆ, ಆಮೇಲೆ ದೇವ್ರ ಪೂಜೆ ಮಾಡಿರ್ತೀವಿ. ಅವ್ರು ಹೋಗೋದ್ರಾಗ ಗಾಡಿ ಪೂಜೆ ಮುಗೀತಂದ್ರೆ ಸಮಾಧಾನ ಇರುತ್ತೆ. ಆಮೇಲೆ ನನಗಿಲ್ಲಿ ವಿಡಿಯೋ ಮಾಡ್ಕೊಳಕ್ಕಂತೂ ಭಾಳ ಸ್ವಲ್ಪ ಕಷ್ಟ ಆಗ್ಬಿಡ್ತು. ಟ್ರೈಪಾಡ್ ಅಂತೂ ತೊಗೊಂಬರ್ಲಿಲ್ಲ ನಾನು. ಕೆಳಗೆ ಕಂಪೌಂಡ್ ಐತೆ ಬಿಡು, ಇಲ್ಲಿ ಇಟ್ಕೊಂಡ್ರೆ ಆತಂದು ತೊಗೊಂಬಂದೆ. ಅದು ಒಂದು ಫುಲ್ ಹೊಳಮಳ ಜರಿಯಾಕತ್ಬಿಟ್ಟಿತ್ತು. ಫೋನ್ ಒಂದು ಇಡಾಕಾಗ ಆವಾಗಲಿಲ್ಲ. ವಿಡಿಯೋ ಮಾಡೋಕ್ಕಂತೂ ಯಾರು ಇಲ್ಲಲ್ರಿ, ಸೆಲ್ಫ ಮಾಡ್ಕೊಂಡು ನಾ ವಿಡಿಯೋನ
ಇಲ್ಲೇ ಕಂಪೌಂಡ್ ಮೇಲೆ ಇಟ್ಟು ಅಲ್ಲಿಟ್ಟು ಇಲ್ಲಿಟ್ಟು ಸಾಹಸ ಮಾಡಿ ವಿಡಿಯೋ ಮಾಡೋರಾಗ ಆ ವಿಡಿಯೋ ನಿಮಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಯಾರ ಹಂಗೆ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ಕಮೆಂಟು ಮಾಡಿರಿ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ. ಈಗ ಕಾರ್ ಪೂಜೆ ಮಾಡತ್ತೀನಿ. ಒಳಗೆ ಸ್ಟೇರಿಂಗು ಮತ್ತು ಒಂದು ಗಣಪನ ಮೂರ್ತಿ ಮತ್ತು ಇನ್ನೊಂದು ಮೂರ್ತಿ ಐತ್ರಿ. ಅವು ಎರಡಕ್ಕೂ ನಾನು ಇಲ್ಲಿ ಪೂಜೆ ಮಾಡಾಕತ್ತೀನಿ. ಸ್ಟೇರಿಂಗನ್ನು ಮಾಡಿ ಅದನ್ನು ಮಾಡಿ ಮುಗಿಸಿ ಆಮೇಲೆ ಹೂ ಹಾಕೋದು ಅದೆಲ್ಲ ಇರುತ್ತಲ್ಲ. ಈಗ ಒಮ್ಮೆ ಎಲ್ಲ ಕೆಳಗೆ ತೊಗೊಂಬಂದುಬಿಟ್ಟಿರ್ತೀನಿ. ಈಗ ಇಲ್ಲೇ ಬೋನೆಟ್ ಓಪನ್ ಮಾಡಕ್ಕೆ ಹೊಂಟೀನಿ. ನಾನು ಕರೆಕ್ಟಾಗಿ ನೋಡಿಲ್ಲ, ಫೋನು ಸ್ವಲ್ಪ ಹಿಂಗೆ ಜರದ್ ಬಿಡ್ತೈತ್ರಿ. ಈಗ ಅದು ಯಾಕೆ ಹಂಗಾತೋ ಗೊತ್ತಿಲ್ಲ. ನಾನು ನೋಡಿಲ್ಲ, ಒಮ್ಮೆ ಎಡಿಟ್ ಮಾಡೋ ಮುಂದೆ ನೋಡಿನಿದ್ನ ಪೂರ್ತಿ ಇನ್ನೂ ಬಿದ್ದಿಲ್ಲ ಫೋನು, ಪುಣ್ಯ ನಂದು. ಈಗ ಬೋನೆಟ್ ಓಪನ್ ಮಾಡಿ ಇಲ್ಲೇ ಹೂ ಹಾಕಕ್ಕೆ ಓಪನ್ ಮಾಡಿ ಹೂ ಹಾಕಿರ್ತೀನಿ. ಇಲ್ಲಿ ಕೆಳಗೆ ಈಗ ಒಳಗೆ 2 ನಟ್ ಇರ್ತಾವಲ್ರಿ, ಅದಕ್ಕೆ ಹೂ ಹಾಕಿದ್ರೆ ಕರೆಕ್ಟ್ ಕುತ್ಕೊತೈತಿ. ಇಲ್ಲಾಂದರೆ ಇಲ್ಲೆಲ್ಲೂ ಕಟ್ಟಾಕಂತೂ ಆಗಂಗಿಲ್ಲದು. ಹಾಗಾಗಿ ಈ ಬೋನೆಟ್ ಓಪನ್ ಮಾಡಿ ಹೂ ಹಾಕಿಬಿಟ್ಟಿರ್ತೀನಿ. ಮಾಲಿನ ಹಾಕಿ ಆಮೇಲೆ ನಿಂಬೆ ಹಣ್ಣು ಕಟ್ಟೋದೊಂದು. ಈಗೆಲ್ಲ ಕ್ಲೋಸ್ ಮಾಡಿ ಈಗ ಮತ್ತೆ ನಿಂಬೆಹಣ್ಣು ಕಟ್ಟಾಕತ್ತೀನಿ. ನಾನು ಕಾರಿಂದೆಲ್ಲ ಮುಗಿಸಿ ಪೂಜೆ ಮಾಡೋದನ್ನು ಮತ್ತು ಬೈಕಿಗೂ ನಾನು ಪೂಜೆ ಮಾಡಿದ್ದೆ. ಅದ್ರದ್ದೇನು ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗಲಿಲ್ಲ. ಜಸ್ಟ್ ನಿಂಬೆಹಣ್ಣು ಕಟ್ಟೋದಷ್ಟೇ ನಾನು ವೀಡಿಯೋ ತೊಗೊಂಡಿನಿ. ಒಳಗೂ ಪೂಜೆ ಮಾಡಿದ್ದೆ. ನಾನು ಆಲ್ರೆಡಿ ಲಾಕ್ ಮಾಡಿಬಿಟ್ಟಿದ್ದೆ ಕಾರ್ನ, ಚಾವಿನೂ ಮೇಲೆ ಇಟ್ಟು ಬಂದುಬಿಟ್ಟಿದ್ದೆ. ಹಾಗಾಗಿ ಇಲ್ಲೇ ಹೊರಗಿದ್ದಾನ ನಾನು ವೀಡಿಯೋ ತೊಗೊಂಡೆ. ಈಗ ಬೈಕಿಗೆ ನಾನಿಲ್ಲೇ ನಿಂಬೆಹಣ್ಣು ಅದೆಲ್ಲ ಕಟ್ಟಾಕತ್ತೀನಿ. ಬೈಕು ಮತ್ತು ಕಾರು ಇದನ್ನ ಎರಡೂ ಮುಗಿಸಿ ಮತ್ತು ನೋಡ್ರಿ ಪೂಜೆ ಮಾಡಿ ಆಗೈತಿ. ಈಗ ರೆಡಿ ಆಯ್ತು ನಮ್ಮ ಗಾಡಿ. ಈಗ ಇವರು ನಿಂಬೆಹಣ್ಣು ತುಳ್ಸಾಕತ್ತಿದ್ರು. ಇಷ್ಟು ಕೆಲಸ ಮುಗೀತಂದ್ರೆ ನಮ್ಗೆ ಸಮಾಧಾನ ಆಗಿಬಿಡುತ್ತೆ. ಕಾರಿಗೂ ನಿಂಬೆಹಣ್ಣು ಇಡೋದನ್ನು ಇಲ್ಲೇ ವೀಡಿಯೋ ಮಾಡತ್ತೇನೆ. ಇವರು ಆಲ್ರೆಡಿ ಹತ್ತಿ ಕೂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನು ಅವ್ರ ಜೊತೆಗೆ ಹೋಗ್ಬಿಟ್ಟೆ. ಹಾಗಾಗಿ ನನ್ನ ಕಾರಿಂದು ನಿಂಬೆಹಣ್ಣು ತುಳ್ಸೋದು ವೀಡಿಯೋ ಮಾಡೋದು ಆಗಲಿಲ್ಲ. ಇದನ್ನೆಲ್ಲ ಮುಗಿಸಿ ಈಗ ಒಳಗೆ ಬಂದೀನಿ. ಮಣ್ಣೆತ್ ನಮಾಸಿದು ವಿಶೇಷ ಅಲ್ರಿ ಇವತ್ತು. ಬಸವಣ್ಣನ ತೊಗೊಂಡು ಬಂದಿದ್ವಿ ನಾವು ಮಾರ್ಕೆಟ್ನಾಗ. ಇದನ್ನ ಹೊಲ್ದಾಗಿದ್ದ ಮಣ್ಣು ತಂದು ಅರ್ಲು ಮಾಡ್ತಾರೆ. ಬಟ್ ನಾವಿಲ್ಲಿ ರೆಡಿಮೇಡ ತಂದೀವಿ. ಗೋದ್ಲಿ ಒಂದು ಅವರು ಮಾಡಿರಲಿಲ್ಲ, ಮಣ್ಣು ಕೊಟ್ಟು ಕಳ್ಸಿದ್ರಿ ಅವರು. ನಾನು ಗೋದ್ಲಿ ಮಾಡಿಟ್ಟೆ ನೋಡ್ರಿ. ಇಲ್ಲಿ ಈ ಹಬ್ಬದ ವಿಶೇಷ ಏನಪ್ಪ ಅಂತಂದ್ರೆ, ನಮ್ಮ ರೈತ ಮಿತ್ರ ಅಂದ್ರೆ ಯಾರು ಹೇಳ್ರಿ, ಬಸವಣ್ಣ ಅಂದ್ರೆ ಎತ್ತುಗಳು. ಈ ಎತ್ತುಗಳಿಗೆ ಗೌರವ ಸಲ್ಸಾಗ ನಾವು ವಿಶೇಷ ಪೂಜೆನ ಮಾಡ್ತೀವಿ. ಎತ್ತಿನ ಮೂರ್ತಿ ಮಾಡಿ ನಾವು ಪೂಜೆ ಮಾಡಿರ್ತೀವಿ. ಆಮೇಲೆ ಹಳ್ಳಿಯೊಳಗೆಲ್ಲ ಯಾರು ದನ ಕರಸ್ ಹಾಕಿರ್ತಾರಲ್ಲ ಅವರು ಡೈರೆಕ್ಟ್ ಅವ್ರಿಗೆ ಪೂಜೆ ಮಾಡ್ತಾರೆ. ಎತ್ತುಗಳಿಗೇನ ಪೂಜೆ ಮಾಡ್ತಾರೆ. ಚಂದಾಗ ಸ್ವಚ್ಛಗೆ ಜಳಕ ಮಾಡಿಸಿ ಎಲ್ಲ ಅಲಂಕಾರ ಮಾಡಿ ವಿಶೇಷ ಅಡುಗೆನೂ ಮಾಡಿರ್ತಾರೆ. ನಮ್ಮ ರೈತ ಮಿತ್ರನಿಗೆ, ನಮ್ಮ ಭೂಮಿನ ಹಸನುಗೊಳಿಸಿದಂಥ ಎತ್ತುಗಳಿಗೆ ಗೌರವ ಸಲ್ಸಕ್ಕೆ ನಾವು ವಿಶೇಷ ಪೂಜೆನ ಮಾಡಿರ್ತೇವೆ ಅಂದಂಗೆ. ಮತ್ತು ಈ ವರ್ಷದಾಗ 3 ಮಾಸ ಏನಿರ್ತಾವೆ ನೋಡ್ರಿ, ಆಷಾಢ ಶ್ರಾವಣ ಭಾದ್ರಪದ ಮಾಸದಾಗ ಮಣ್ಣಿನ ಮೂರ್ತಿ ಮಾಡಿ ನಾವು ದೀಪಾವಳಿ ತನೂ ಮಣ್ಣಿನ ಮೂರ್ತಿ ಮಾಡಿ ಪೂಜೆ ಮಾಡೋ ವಿಶೇಷ ವಾಡಿಕೆ ನಮ್ಮ ಕಡೆ ಐತಿ. ಅಂದ್ರೆ ಇದು ಮಣ್ಣೆತ್ ನಮಾಸಿಲಿದ್ದ ಹಿಡಿದು ಮಣ್ಣೆತ್ತಿನ ನಮಾಸಿ ಒಳಗೆ ಬಸವಣ್ಣನ ಮಾಡೋದ್ರಿ. ಆಮೇಲೆ ನಾಗರ ಪಂಚಮ್ಯಾಗ ಹುತ್ತಪ್ಪನ ಮಾಡೋದು, ಗಣೇಶ ಚೌತ್ಯಾಗ ಗಣಪನ ಮಾಡೋದು, ಜೋಕುಮಾರನ ಹುಣ್ಮ್ಯಾಗ ಜೋಕುಮಾರನ ಮಾಡೋದು, ಮತ್ತು ದೀಪಾವಳಿಯಾಗ ಗುಳ್ಳವನ್ನ ಮಾಡೋದು ನೋಡ್ರಿ. ಇವನು ಅಷ್ಟೂ ನಾವು ಮಣ್ಣಿನಿಂದ ಮಾಡಿ ವಿಶೇಷ ಪೂಜೆನ ಮಾಡಿರ್ತೀವಿ. ಅಂಥದ್ದೊಂದು ವಾಡಿಕೆ ನಮ್ಮ ಕಡೆ ಐತೆ ನೋಡ್ರಿ. ಎಷ್ಟು ಚಂದಲ್ರಿ ನಮ್ಮ ಪದ್ಧತಿಗಳೆಲ್ಲ. ಇದನ್ನೆಲ್ಲ ಪೂಜೆ ಮಾಡಿ ಮುಗಿಸಿ ನೈವೇದ್ಯ ಮಾಡಿ ಅಡುಗೆ ಮಾಡಿ ಎಲ್ಲ ಮಾಡಿ ಮುಗಿಸೋರಾಗ ಟೈಮ್ 12:30 ಆಗೇ ಬಿಟ್ಟಿತ್ತು. ನಮ್ಮದು ಟಿಫನ್ ಆಗಿದ್ದಿಲ್ಲ. ಇದು ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ನಾವು ಟಿಫನ್ ಮಾಡಿದ್ವಿ ಅಂದ್ರೆ ಒಂದು ಸಮಾಧಾನ ಇರ್ತೈತಿ. ಇನ್ನು ನೋಡ್ರಿ ಟಿಫನ್ನಿಗೆ ಇಡ್ಲಿ ಮಾಡಿದ್ವಿ, ನೈವೇದ್ಯನೂ ಎಲ್ಲ ಆಗಿತ್ತು. ಒಮ್ಮೆ ಈಗ ಸಂಜೆಗೆ ಸಿಗಾಗತ್ತೆ ನಿಮ್ಗೆ. ತಲೆ ಅಂತೂ ಸಿಕ್ಕಾಪಟ್ಟೆ ನುಸಾತಿತ್ತು. ಎಲ್ಲ ಮಾಡಿ ಮುಗಿಸಿ ಮಲ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಹುಡುಗರು ಬಂದಿಂದ ನಾನು ವಾಷಿಂಗ್ ಮೆಷಿನ್ಗೆ ಬಟ್ಟೆನ ಹಾಕಿದ್ದೆ. ಅವನ್ನ ತೆಗೆದು ಈಗ ಮೇಲೆ ಒಣಾಕೊಂಟೀನಿ. ಈ ವಾಷಿಂಗ್ ಮಿಷಿನ್ ಹೊಸದೈತ್ರಿ, ಒಂದು 2 ಮಂತ್ಸ್ ಏನೋ ಆಯಿತು ತೊಗೊಂಡು. ಇದ್ರ ಬಗ್ಗೆ ಯಾರಿಗಾರ ಡೀಟೇಲ್ಡ್ ವಿಡಿಯೋ ಬೇಕಾಗಿದ್ರೆ ನಂಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಡೆಮೋ ಕೊಡ್ತೀನಿ. ಮಷಿನದ್ದು 8 kg ಐತಿ LG ವಾಷಿಂಗ್ ಮಿಷಿನ್. ಯಾರಿಗಾರ ಡೆಮೋ ಬೇಕಾಗಿದ್ರೆ, ಏನಾದರೂ ಡೀಟೇಲ್ ಬೇಕಾಗಿದ್ರೆ ಕೇಳ್ರಿ, ನಾನು ಡೀಟೇಲ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಂತ.
ಈಗ ನಾನು ಅರ್ಬಿ ಎಲ್ಲ ತೊಗೊಂಡು ಮ್ಯಾಲೆ ಬಂದೀನಿ. ಮೇಲೆ ಶೀಟ್ ಇರೋದ್ರಿಂದ ಏನು ಮಳೆ ಗಾಳಿ ಬಿಟ್ಟರು ನಮ್ಮ ಅರ್ಬಿಗಂತೂ ಏನು ಧಕ್ಕೆ ಇರೋಂಗಿಲ್ಲ. ಬಿಸಿಲು ಬಿದ್ದರೂ ಬಡಿಯಂಗಿಲ್ಲ, ಮಳೆ ಬಿದ್ದರೂ ಬಡಿಯಂಗಿಲ್ಲ. ಮೇಲೆ ಶೀಟ್ ಐತಲ್ರಿ, ಹಾಗಾಗಿ ನಾನು ಬಟ್ಟೆನ ಅಲ್ಲೇ ಬಿಟ್ಬಿಟ್ಟಿರ್ತೀನಿ. ಇವು ವಾಷಿಂಗ್ ಮೆಷಿನ್ನಾಗ ಹಿಂಡ್ಸಿದ್ರೂ ಬಟ್ಟೆ ಅಂತೂ ಒಣಗಾವಲ್ಲ ನೋಡ್ರಿ. ಮಳೆ ಹತ್ತೇ ಬಿಟ್ಟೈತಿ. ಒಂದು ವಾರ ಆತು ಮಳೆ ಹತ್ತಿ, ಹಾಗಾಗಿ ಬಟ್ಟೆ ಒಣಗವಲು ಅಲ್ಲೇ ಬಿಟ್ಬಿಟ್ಟಿರ್ತೀವಿ. ನಾನು ಯಾವಾಗ ಮರುದಿವ್ಸ ಬಟ್ಟೆ ತೊಗೊಂಡು ಹೋಗಿರ್ತೀನಲ್ಲ ಒಣಗಾಕ, ಅವಾಗ ತೊಗೊಂಡು ಬಂದಿರ್ತೀನಿ ಹಾಕಿದ್ದು. ಅವು ಈಗಂತೂ ಒಣಗವಲು ಬಿಡ್ರಿ, ಇನ್ನೂ ನಮ್ಮ ಇರ್ತಾವೆ ಅನಿಸ್ತೈತಿ. ಒಳಗೆ ಹಾಕಿದಾಗ ಸ್ವಲ್ಪ ಡ್ರೈ ಅನ್ನಿಸ್ತಾವು. ಮೇ ಬಿ ತಂಪಿಗೆ ಏನ್ರು ಹಂಗೆ ಅನಿಸುತ್ತೇನೋ. ಬಟ್ಟೆ ಅಂತೂ ಎಷ್ಟು ಇದನ್ನು ಮಾಡಿದ್ರು ಪೂರ್ತಿ ಕ್ಲಿಯರಾಗಿ ಒಣಗವಲ್ವು. ಅವನ್ನೆಲ್ಲ ತೆಗೆದು ಈಗೇನು ವಾಶ್ ಮಾಡಿದ್ನಲ್ರಿ ನಾನು, ಆ ಬಟ್ಟೆನ ಇಲ್ಲೇ ಒಣಗಾಕತ್ತೀನಿ. ಟೈಮ್ ಅಂತೂ ಭಾಳ ಆಗಿತ್ತು ನೋಡ್ರಿ. ಆಲ್ರೆಡಿ ಎಷ್ಟು 7 ಗಂಟೆ ಆಗಿಬಿಟ್ಟಿತ್ತು ಟೈಮು. ಎಲ್ಲ ಬಟ್ಟೆ ತೊಗೊಂಡು ಮ್ಯಾಲೆ ಬಂದು ಹಾಕೋರಾಗ 7 ಗಂಟೆ ಆಗಿತ್ತು. ಮಬ್ಬುನ ಆಗೈತೆ ನೋಡ್ರಿ. ಒಂದು ಸ್ವಲ್ಪ ಕತ್ಲಾಗಾಕ ಆಲ್ರೆಡಿ ಚಾಲುವಾಗಿತ್ತು, ಮಾಡಾಗ್ಬಿಟ್ಟಿತ್ತು ಫುಲ್ಲು. ಸ್ವಲ್ಪ ಮಳೆ ಬರೋದು ಮತ್ತು ಗಾಳಿ ಬಿಡೋದು ಮತ್ತು ಮಳೆ ಬರೋದು, ಜೋರು ಮಾಡಾಗೋದು, ಬರೀ ಹಿಂಗಾಗಕತ್ಬಿಟ್ಟೈತಿ. ಮ್ಯಾಲೆ ಶೀಟ್ ಐತೆ ಅಂತ ಹೇಳಿದ್ನಲ್ರಿ, ಹಾಗಾಗಿ ಬಟ್ಟೆನ ಇಲ್ಲೇ ಬಿಟ್ಟುಬಿಟ್ಟಿರ್ತೀನಿ ನಾನು. ತಗೊಂಡಿರಂಗಿಲ್ಲ, ಏನೂ ಪ್ರಾಬ್ಲಮ್ಮೂ ಆಗಂಗಿಲ್ಲ. ಮಳೆ ಬಂದರೂ ಅಷ್ಟೇ, ಬಿಸಿಲು ಬಿದ್ದರೂ ಅಷ್ಟೇ, ಬಟ್ಟೆ ಮಾತ್ರ ನಮ್ಮ ಇಲ್ಲೇ ಇರ್ತಾವೆ. ಒಮ್ಮೆ ಹೇಳಿದ್ನಲ್ರಿ, ಒಮ್ಮೆ ಕೆಳಗಿನ ಒಗೆದು ಹಾಕ್ಕೊಂಡಿದ್ದು ಬಟ್ಟೆ ತಗೊಂಡು ಬಂದಮೇಲೆ ನಾನು ಇವನ್ನ ತೆಗೆದಿರ್ತೀನಿ. ಹಂಗಾಗಿ ನಮ್ಮ ಮನೆ ಮುಂದಿಲ್ದ ಒಂದು ವ್ಯೂ ತೋರ್ಸಾತೀನಿ. ಆಲ್ರೆಡಿ ಕತ್ಲಾಗಕ್ಕೆ ಸ್ಟಾರ್ಟ್ ಆಗಿತ್ತು, ಅಂದರೆ 7 ಗಂಟೆ ಆಗಿಬಿಟ್ಟಿತ್ತಲ್ರಿ. 7 ಗಂಟೆ ಆದ್ರೂ ಇನ್ನೂ ಬೆಳಕೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ದಿನ ಹಗಲಿ ಜಾಸ್ತಿ ಇರುತ್ತೆ, ರಾತ್ರಿ ಕಡಿಮೆ ಇರ್ತೈತಲ್ಲ. ಹಾಗಾಗಿ ಒಂದಿಷ್ಟು ದಿನ ಅಂತೂ 6 ಗಂಟೆಗೆ ಕತ್ಲಾಗ್ಬಿಟ್ಟಿರ್ತೈತಿ. ಇನ್ನು 7 ಗಂಟೆ ಆದರೂ ಇನ್ನೂ ಇಷ್ಟು ಬೆಳಕಿತ್ತು. ಸ್ವಲ್ಪ ಮಬ್ಬಾತು, ಹಿಂಗೆ ಮಾಡಾತು ಅಂದ್ರೆ ಅಂತೂ ನನ್ನ ಫೋನ್ ಕ್ಲಾರಿಟಿ ಅಂತೂ ಇದೇ ಥರ ನೋಡ್ರಿ. ಕ್ಲಾರಿಟಿ ಅಷ್ಟು ಬರೋಂಗಿಲ್ಲ ನನ್ನ ಫೋನಿಂದು. ನಿಮ್ಗೆ ವಿಡಿಯೋ ನೋಡೋರ್ಗೆ ಹೆಂಗೆ ಅನಿಸ್ತೈತೋ ನನಗೆ ಗೊತ್ತಿಲ್ಲ. ಆಮೇಲೆ ಅದೆಲ್ಲ ಮುಗಿಸಿ ರಾತ್ರಿ ನಾವು ಊಟಕ್ಕೆ ಮತ್ತೆ ರೆಡಿ ಮಾಡಿದ್ವಿ. ಬಿಸಿ ಹೋಳ್ಗೆ, ಚಪಾತಿ, 2 ಥರ ಪಲ್ಯ, ಕೋಸಂಬರಿ, ಅನ್ನ, ಸಾರು, ಬಜ್ಜಿ, ಮೆಣ್ಸಿನ್ಕಾಯಿ ಕರಿಯೋದು, ಇಷ್ಟೆಲ್ಲ ಮಾಡಿ ಅಡುಗೆ ಮಾಡಿ ಊಟ ಮಾಡಿದ್ದೀವಿ ನೋಡ್ರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ, ವಿಡಿಯೋನ ಹೊಸದಾಗಿ ನೋಡತ್ತೀರಿ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ.